ಎಲ್ಲ ದೇವ ಮಕ್ಕಳಿಗೆ ಪ್ರೇಸ್ ಲಾರ್ಡ್ ಜೈ ಕ್ರಿಸ್ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಿಡಿಯೋ ಅಂದರೆ ನಾವು ಅಂತ್ಯಕಾಲದ ಸರಣಿಯನ್ನು ನೋಡಿಕೊಳ್ಳುತ್ತಾ ಇದ್ದೇವೆ. ಅಂತ್ಯಕಾಲದ ಸರಣಿಯ ಎಪಿಸೋಡ್ 1 ಕಡೆ ದಿನಗಳ ಸಂಕೇತವನ್ನು ಆ ಎಪಿಸೋಡ್ 1 ವಿಡಿಯೋದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ನೋಡಿದ್ದೇವೆ, ಕೇಳಿದ್ದೇವೆ. ಇನ್ನು ಅನೇಕ ಜನರು ದೇವ ಮಕ್ಕಳು ನೋಡುತ್ತಾ ಇದ್ದಾರೆ ಮತ್ತು ನೋಡಿರುವಂಥವರಿಗೆ ನಾನು ದೇವರ ಹೆಸರಿನಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಅದರಿಂದ ನಿಮಗೆ ಅನೇಕ ವಿಷಯಗಳು ತಿಳಿದಿವೆ. ಮತ್ತು ಈ ಒಂದು ವಿಡಿಯೋ ಎಪಿಸೋಡ್ 2 ಕ್ರಿಸ್ತ ವಿರೋಧಿಯ ಉದಯ ಅಂದರೆ ಆಂಟಿಕ್ರೈಸ್ಟ್ನ ಉದಯ ನಾವು ನೋಡಿಕೊಳ್ಳುವುದಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಹೊಸಬರಾಗಿ ಈ ಒಂದು ವಿಡಿಯೋನ ನೀವು ನೋಡುತ್ತಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ ಮುಂದೆ ಬರುತ್ತಿರುವಂಥ ಇದೇ ರೀತಿಯಾದ ಮುಖ್ಯಕರವಾದ ವಿಡಿಯೋಗಳನ್ನು ನೀವು ಮಿಸ್ ಮಾಡಿಕೊಳ್ಳುವುದಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತು ಪ್ರವಾದಿಗಳು ಆಂಟಿಕ್ರೈಸ್ಟ್ನ ಉದಯ ಬಹಳಷ್ಟು ಸ್ಪಷ್ಟವಾಗಿ ಪ್ರವಾದನೆಗಳು ನಮ್ಮ ಸತ್ಯವೇದದಲ್ಲಿ ಈಗಾಗಲೇ ದೇವರು ಕೊಟ್ಟಿದ್ದಾರೆ ಮತ್ತು ಅವರ ಮೂಲಕವಾಗಿ ಬಹಳಷ್ಟು ಸ್ಪಷ್ಟವಾಗಿ ಹೇಳಿಸಿದ್ದಾರೆ. ಅವು ನಮ್ಮ ಸತ್ಯವೇದದಲ್ಲಿ ಉಂಟು. ಈ ಒಂದು ಕ್ರೈಸ್ತ ವಿರೋಧಿ ಯಾರಾಗಿದ್ದಾನೆ, ಆತನು ಹೇಗಿರುತ್ತಾನೆ, ಅಷ್ಟು ಸ್ಪಷ್ಟತೆ ನಮ್ಮಲ್ಲಿಲ್ಲ ಎನ್ನುವಂಥದ್ದು ಯಾವುದೇ ವಿಷಯಗಳ ಸಂಶಯ ವಿಷಯಗಳು, ಊಹೆಯ ವಿಷಯಗಳು ನಮ್ಮ ಸತ್ಯವೇದದಲ್ಲಿ ಇಲ್ಲವೇ ಇಲ್ಲ. ಯಾಕಂದರೆ ಆ ಒಂದು ಕ್ರಿಸ್ತ ವಿರೋಧಿಯ ಸ್ಪಷ್ಟವಾಗಿರುವಂಥ ಪ್ರವಾದನೆಗಳು ನಮ್ಮ ಸತ್ಯವೇದದಲ್ಲಿ ಉಂಟು. ಅದನ್ನು ನಾವು ತಿಳಿದುಕೊಳ್ಳೋಣ. ಈ ಕ್ರಿಸ್ತ ವಿರೋಧಿಯು ಯಾರಾಗಿದ್ದಾನೆ, ಹೇಗಿರುತ್ತಾನೆ, ಆತನು ಹೇಗೆ ಬರುತ್ತಾನೆ, ಆತನು ಏನು ಮಾಡುತ್ತಾನೆ ಎನ್ನುವಂಥ ವಿಷಯಗಳು ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿರುವಂಥ ಅಂಶ ಕ್ರಿಸ್ತ ವಿರೋಧಿಯ ಬೈಬಲ್ನಲ್ಲಿರುವಂಥ ಹೆಸರುಗಳು, ಅಂದರೆ ಸತ್ಯವೇದದಲ್ಲಿರುವಂಥ ಅವನ ಕುರಿತಾದ ಹೆಸರುಗಳು ನಾವು ನೋಡಿಕೊಳ್ಳುತ್ತೇವೆ. ದಾನಿಯೇಲ 7ನೇ ಅಧ್ಯಾಯ 8ನೇ ವಚನ ಮತ್ತು 24ನೇ ವಚನದಿಂದ 25ನೇ ವಚನದಲ್ಲಿ ದಾನಿಯೇಲನು ಅವನಿಗೆ ಹೆಸರನ್ನು ಏನು ಕೊಡುತ್ತಾನೆ, ಚಿಕ್ಕ ಕೊಂಬು ಎಂಬುದಾಗಿ, ಸಣ್ಣ ಕೊಂಬು ಎಂಬುದಾಗಿ ದಾನಿಯೇಲನ ಹೆಸರು ಕೊಡುತ್ತಾನೆ. ಮತ್ತು ದಾನಿಯೇಲ 9ನೇ ಅಧ್ಯಾಯ 26ನೇ ವಚನದಲ್ಲಿ ಬರಲಿರುವ ಪ್ರಭು, ಅರಸನು, ರಾಜಕುಮಾರನು ಎಂಬುದಾಗಿ ದಾನಿಯೇಲನು ಹೆಸರನ್ನು ಕೊಡುತ್ತಾನೆ. ಮತ್ತು ಅದೇ ರೀತಿಯಾಗಿ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 3ನೇ ವಚನದಲ್ಲಿ ಪೌಲನು ಕ್ರಿಸ್ತ ವಿರೋಧಿಗೆ ಅಧರ್ಮದ ಮನುಷ್ಯ, ನಾಶನದ ಮೃಗ ಎಂಬುದಾಗಿ ಹೆಸರನ್ನು ಕೊಡುತ್ತಾನೆ. ಮತ್ತು ಅದೇ ರೀತಿಯಾಗಿ ಪ್ರಕಟಣೆ 13ನೇ ಅಧ್ಯಾಯ 1ನೇ ವಚನದಿಂದ 2ನೇ ವಚನದವರೆಗೆ ಯೋಹಾನನು ಸಮುದ್ರದಿಂದ ಏರಿ ಬರುವ ಮೃಗ. ಈ ಒಂದು ಹೆಸರುಗಳು ಕ್ರಿಸ್ತ ವಿರೋಧಿ ಆಂಟಿ ಕ್ರೈಸ್ಟನಿಗೆ ಕೊಟ್ಟಿರುವಂಥ ಹೆಸರುಗಳಾಗಿವೆ. ಬೈಬಲ್ನಲ್ಲಿ ಅವನ ಕುರಿತಾದ ಹೆಸರುಗಳು ನಾವು ನೋಡಿರ್ತೇವೆ. ಎರಡನೇದಾಗಿ ಆಂಟಿ ಕ್ರೈಸ್ಟ್ ಎಲ್ಲಿಂದ ಬರುತ್ತಾನೆ, ಯಾವ ಒಂದು ಲೋಕದ ಸ್ಥಳದಿಂದ ಉದಯಿಸ್ತಾನೆ ಎಂಬುದಾಗಿ ಪ್ರಶ್ನೆ ಇರುತ್ತದೆ. ಈ ಒಂದು ಪ್ರಶ್ನೆಯ ಒಂದು ಸುಳಿವು ನಮಗೆ ದಾನಿಯೇಲನು ಅವನ ಪುಸ್ತಕದಲ್ಲಿ ಕೊಡುತ್ತಾನೆ, ಅಂದರೆ ಅವನ ಪ್ರವಾದನೆಯಲ್ಲಿ ನಮಗೆ ಸಿಗುತ್ತದೆ. ದಾನಿಯೇಲ 9ನೇ ಅಧ್ಯಾಯ 26ನೇ ವಚನದಲ್ಲಿ ಅವನ ಸುಳಿವು ಕೊಡುತ್ತಾನೆ. ಏನಂತ, 70ನೇ ಕ್ರಿಸ್ತ ಶಕದಲ್ಲಿ ದೇವಾಲಯ ನಾಶಪಡಿಸುವುದಕ್ಕಿಂತ ಮುಂಚೆ ಆ ಪ್ರವಾದನೆ ಮಾಡಲ್ಪಟ್ಟಿದ್ದು, ಅಂದರೆ ಸುಮಾರು 500 ವರ್ಷಗಳ ಹಿಂದೆ ಆ ಪ್ರವಾದನೆ ಮಾಡಲ್ಪಟ್ಟಿತ್ತು ದಾನಿಯೇಲನ ಮುಖಾಂತರವಾಗಿ. ಈ ರೀತಿಯಾಗಿ ದೇವಾಲಯ ನಾಶಗೊಳ್ಳುತ್ತದೆ. ನಾಶಗೊಳಿಸಿರುವಂಥವರ ಒಂದು ರೀತಿಯಾಗಿ ಈ ಕ್ರೈಸ್ತ ವಿರೋಧಿ ಏಳುತ್ತಾನೆ, ಉದಯಿಸ್ತಾನೆ ಎಂಬುದಾಗಿ ಅವನು ಸುಳಿವು ಕೊಡುತ್ತಾನೆ. ಅದೇ ರೀತಿಯಾಗಿ 70ನೇ ಕ್ರಿಸ್ತ ಶಕದಲ್ಲಿ ದೇವಾಲಯ ನಾಶಗೊಳ್ಳುತ್ತದೆ. ನಾಶಗೊಳಿಸಿರುವಂಥವರು ಯಾರು? ರೋಮ್ ಸಾಮ್ರಾಜ್ಯದವರು. ಇವಾಗ ರೋಮ್ ಇರುವಂತಹ ಒಂದು ಸ್ಥಳವು ಯಾವುದಾಗಿರುತ್ತದೆ, ನಾವು ಪಾಶ್ಚಿಮಾತ್ಯ ಯುರೋಪ್ ರಾಷ್ಟ್ರಗಳ ನಡುವೆ ಆ ಒಂದು ಒಕ್ಕೂಟದಿಂದ ಅವನು ಉದಯಿಸಬಹುದು ಎನ್ನುವಂಥ ಒಂದು ಸುಳಿವು ನಮಗೆ ಈ ಒಂದು ಪ್ರವಾದನೆ ಗ್ರಂಥದಲ್ಲಿ ನಮಗೆ ಸಿಗುತ್ತದೆ. ಯಾಕಂದರೆ ದಾನಿಯೇಲನು 10 ಕೊಂಬುಗಳು ಮತ್ತು 10 ಬೆರಳುಗಳು ಉದಯಿಸ್ತಾನೆ ಎಂಬುದಾಗಿ ಅವನ ಒಂದು ಪ್ರವಾದನೆಗಳಲ್ಲಿ 9ನೇ ಅಧ್ಯಾಯದಲ್ಲಿ ಆತನು ನುಡಿಯುತ್ತಾನೆ, ಪ್ರವಾದನೆ ಮಾಡುತ್ತಾನೆ. ಅದರಿಂದ ನಾವು ಹೇಳಬಹುದು ಅವನು ಆ ಒಂದು ಕ್ಷೇತ್ರದಿಂದ ಉದಯಿಸಬಹುದು ಎಂಬುದಾಗಿ. ಇದರ ಜೊತೆ ದಾನಿಯೇಲನು ಆಂಟಿಕ್ರೈಸ್ಟ್ನ ಗುಣಲಕ್ಷಣಗಳು ಹೇಗಿರುತ್ತವೆ ಎಂಬುದಾಗಿ ಅವನು 11ನೇ ಅಧ್ಯಾಯ 36ನೇ ವಚನದಿಂದ 37ನೇ ವಚನದಲ್ಲಿ ಅವನು ಕೊಡುತ್ತಾನೆ. ರಾಜನ ಮನಸ್ಸು ಬಂದ ಹಾಗೆ ನಡೆದು ತಾನು ಎಲ್ಲ ದೇವರುಗಳಿಗಿಂತ ದೊಡ್ಡವನೆಂದು ತನ್ನನ್ನು ಹೆಚ್ಚಿಸಿಕೊಂಡು ಉಬ್ಬಿ ದೇವಾದಿದೇವನನ್ನು ಮಿತಿಮೀರಿ ದೋಷಿಸಿ ನಿಮ್ಮ ಮೇಲಿನ ದೇವೋಗ್ರವು ತೀರುವ ತನಕ ವೃದ್ಧಿಯಾಗಿರುವನು. ದೈವ ಸಂಕಲ್ಪವು ನೆರವೇರಲೇಬೇಕು. ಅವನು ತನ್ನ ಪಿತೃಗಳ ದೇವರುಗಳನ್ನಾಗಲಿ ಸ್ತ್ರೀಯರು ಮೋಹಿಸುವ ದೇವರನ್ನಾಗಲಿ ಯಾವ ದೇವರನ್ನಾಗಲಿ ಲಕ್ಷಿಸನು. ಎಲ್ಲ ದೇವರುಗಳಿಗಿಂತ ತನ್ನನ್ನೇ ಹೆಚ್ಚಿಸಿಕೊಳ್ಳುವನು. ಈ ಒಂದು ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ ಅವನ ಗುಣಲಕ್ಷಣಗಳು ಯಾರನ್ನು ಲಕ್ಷಿಸುವುದಿಲ್ಲ. ತನ್ನನ್ನು ತಾನು ಎಲ್ಲ ದೇವರುಗಳಿಗಿಂತ ಹೆಚ್ಚಾಗಿ ಅವನು ಉನ್ನತೋನ್ನತನಾಗಿ ಇದ್ದೇನೆಂಬುದಾಗಿ ಅವನು ಹೆಚ್ಚಿಸಿಕೊಂಡು ಅಂಥ ಒಂದು ಸ್ಥಾನಕ್ಕೆ ಅವನು ತನ್ನನ್ನು ತಾನು ಒಯ್ದುಕೊಂಡು ಇಡೀ ಲೋಕಕ್ಕೆ ನಂಬಿಸುವಂಥ ಕೆಲಸವನ್ನು ಮಾಡುತ್ತಾನೆ ಎಂಬುದಾಗಿ ನೋಡುತ್ತೇವೆ. ಮೂರನೇದಾಗಿರುವಂಥ ವಿಷಯ, ದಾನಿಯೇಲನು ಮತ್ತೆ
ಇವನ ಒಂದು ಆಳ್ವಿಕೆ ಎಷ್ಟಾಗಿರುತ್ತದೆ, ಎಷ್ಟು ವರ್ಷ ಇವನು ಆಳುತ್ತಾನೆ, ಎಷ್ಟು ವರ್ಷ ಇವನು ತನ್ನನ್ನು ತಾನು ದೇವರೆಂದು ಇಡೀ ಲೋಕದ ಮೇಲೆ ತನ್ನ ಹೆಸರು, ತನ್ನ ಆಳ್ವಿಕೆ, ತನ್ನ ಎಲ್ಲ ವಿಷಯಗಳನ್ನು ಮಾಡುತ್ತಾನೆ ಎಂಬುದಾಗಿ ದಾನಿಯೇಲನು ಕೊಡುತ್ತಾನೆ. ಅದನ್ನು ನಾವು 9ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡುತ್ತೇವೆ. 7ನೇ ಅಧ್ಯಾಯ 24-25ನೇ ವಚನದಲ್ಲಿ ಅವನು 7 ವರ್ಷಗಳ ಕಾಲ ಆಳುತ್ತಾನೆಂಬುದಾಗಿ. ಈ 7 ವರ್ಷಗಳ ಕಾಲದಲ್ಲಿ ಅವನು 3.5 ವರ್ಷ ಬಹಳಷ್ಟು ಶಾಂತ ದೂತನಾಗಿ, ಬಹಳಷ್ಟು ಎಲ್ಲರ ಕಣ್ಣಿಗೆ ಒಳ್ಳೆಯವನು, ಇಂಥ ವ್ಯಕ್ತಿಯು ಮುಂದೆಯೂ ಇರುವುದಿಲ್ಲ, ಹಿಂದೆಯೂ ಯಾವ ವ್ಯಕ್ತಿಯು ಇಷ್ಟು ಒಳ್ಳೆಯವನಿರಲಿಲ್ಲ, ಯಾವ ವ್ಯಕ್ತಿಯು ಇಷ್ಟು ಶಾಂತನಾಗಿರಲಿಲ್ಲ ಎನ್ನುವಂಥ ಒಂದು ಪ್ರದರ್ಶನವಾಗಿ ಮಾತ್ರ ಅವನ ಜನರ ಮುಂದೆ ನಡೆದುಕೊಂಡು ಹೋಗುತ್ತಾನೆ. ಮತ್ತು ಇದಾದ ಮೇಲೆ ಅವನು ಇನ್ನೂ 3.5 ವರ್ಷ ಅವನು ಬಹಳಷ್ಟು ಘೋರವಾದ, ಕಠಿಣವಾದ ಮಹಾ ಸಂಕಟವು ಇಡೀ ಲೋಕದ ಜನರಿಗೆ ಅವನು ಕೊಡುತ್ತಾನೆ. ಯಾಕಂದರೆ ಇಡೀ ಲೋಕವು ಅವನ ಅಧೀನದಲ್ಲಿರುತ್ತದೆ. ಅವನು ಹೇಳಿರುವಂಥದ್ದನ್ನೇ ಮಾಡುವಂಥದ್ದಾಗಿರುತ್ತದೆ ಆ ನಿಯಮಗಳು ಅವಾಗಿನ ಸಮಯದಲ್ಲಿ. ಆ ಒಂದು 3.5 ವರ್ಷಗಳು ಅವನು ಬಹಳಷ್ಟು ಮಹಾ ಸಂಕಟ ಕಾಲ ಕೊಡುತ್ತಾನೆ. ಈ ಒಂದು 7 ವರ್ಷಗಳಲ್ಲಿ ನಾವು 3 ಹಂತಗಳನ್ನು ನೋಡುತ್ತೇವೆ. ಒಂದು ಮೊದಲನೇದಾಗಿರುವಂಥ ಹಂತ 3.5 ವರ್ಷ ಅವನು ಶಾಂತನಾಗಿ ಬಹಳಷ್ಟು ಒಳ್ಳೆಯವನಾಗಿ ಇಡೀ ಲೋಕಕ್ಕೆ ಕಾಣಿಸಿಕೊಂಡಿರುವಂಥದ್ದನ್ನು, ಆ ಶಾಂತವಾಗಿರುವಂಥದ್ದನ್ನು ಭಂಗವಾಗಿ ಮುರಿಯುವಂಥದ್ದು, ಇಡೀ ಲೋಕಕ್ಕೆ ಅವನು ತನ್ನ ಮುಖವನ್ನು ತೋರಿಸುವಂಥ 2ನೇದಾಗಿರುವಂಥ ಹಂತ. 3ನೇದಾಗಿ ಆ 3.5 ವರ್ಷಗಳು ಬಹಳಷ್ಟು ಭಯಂಕರವಾಗಿ ಮಹಾ ಸಂಕಟವನ್ನು ಇಡೀ ಲೋಕಕ್ಕೆ ಅವನು ಕೊಡುತ್ತಾನೆ. ಈ ದಾನಿಯೇಲನ ಪ್ರವಾದನೆಗಳಲ್ಲಿ 1 ವಾರ ಎಂದರೆ 7 ವರ್ಷಗಳ ಒಪ್ಪಂದ, 1 ಕಾಲಗಳು ಮತ್ತು ಅರ್ಧ ಕಾಲ ಅಂದರೆ 3.5 ವರ್ಷಗಳೆಂಬುದಾಗಿ ನೋಡುತ್ತೇವೆ. ಈ ವಚನಗಳಲ್ಲಿ ನಾವು ನೋಡುತ್ತೇವೆ, ಪ್ರವಾದನೆಗಳಲ್ಲಿ 9:27ರಲ್ಲಿ ಮತ್ತು ಅವನು ಮಾಡಿರುವಂತಹ ಆಂಟಿಕ್ರೈಸ್ಟ್, ಕ್ರಿಸ್ತ ವಿರೋಧಿಯ ಉದಯದಲ್ಲಿ ಅವನು ಏನು ಮಾಡುತ್ತಾನೆ ಎನ್ನುವಂಥ ಕಾಲ ಅನುಸಾರವಾಗಿ ನೋಡಿದರೆ ಪ್ರವಾದನೆಗಳು ಈ ಒಂದು ಅರ್ಥವನ್ನು ಕೊಡುತ್ತದೆ. 4ನೇದಾಗಿ ಪೌಲನ ಎಚ್ಚರಿಕೆ. ಪೌಲನು ಕೂಡ ಕ್ರಿಸ್ತ ವಿರೋಧಿಯ ಎಚ್ಚರಿಕೆ ನಮಗೆ ಕೊಡುತ್ತಾನೆ. ಅವನಿಗೆ ಮ್ಯಾನ್ ಆಫ್ ಲಾಲೆಸ್ನೆಸ್ ಎಂಬುದಾಗಿ ಇಂಗ್ಲಿಷ್ನಲ್ಲಿ ಹೇಳುತ್ತೇವೆ, ಕನ್ನಡದಲ್ಲಿ ಪಾಪದ ಪುರುಷನು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಪೌಲನು ಕೂಡ ನಮಗೆ ಆ ಒಂದು ಕ್ರಿಸ್ತ ವಿರೋಧಿಯ ವಿಷಯವಾಗಿ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ 4ನೇ ವಚನದಲ್ಲಿ ಅವನು ಹೇಳುತ್ತಾನೆ, ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದು ಹೊರತು ಆ ದಿನವೂ ಬರುವುದಿಲ್ಲ. ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭದ ಗುಡಿಯಲ್ಲಿಯೇ ಕೂತಿಕೊಳ್ಳುತ್ತಾನೆ. ಪೌಲನು ಕೂಡ ಈ ಆಂಟಿಕ್ರೈಸ್ಟ್ನ ವಿಷಯವಾಗಿ ಅವನು ಪ್ರವಾದನೆ ನುಡುತ್ತಾನೆ. ಅವನು ಖಂಡಿತವಾಗಿ ಬರುತ್ತಾನೆ. ಅವನು ಕೊನೆಯದಾಗಿ ಮತಭ್ರಷ್ಟತೆ ಉಂಟು ಮಾಡುತ್ತಾನೆ. ಎಲ್ಲ ಜನರ ಒಂದು ನಂಬಿಕೆ ದೇವರ ಮೇಲಿರುವಂಥದ್ದನ್ನೆಲ್ಲವನ್ನು ತೆಗೆದುಹಾಕಿ ಒಂದು ದಂಗೆ ರೂಪವಾಗಿ ಅವನು ಎಲ್ಲ ಜನರನ್ನು ತನ್ನನ್ನು ಕಡೆಗೆ ಸೆಳೆದುಕೊಳ್ಳುತ್ತಾನೆ. ಮತ್ತು ಅವನು ಪಾಪದ ಪುರುಷನಾಗಿರುತ್ತಾನೆ. ಅವನು ಪಾಪದ ಪುರುಷನಾಗಿರುತ್ತಾನೆ ಎಂದು ಬಹಿರಂಗಪಡಿಸಿಕೊಳ್ಳುತ್ತಾನೆ ತನ್ನನ್ನು ತಾನು ಇಡೀ ಲೋಕದ ಜನರಿಗೆ. ಮತ್ತು ಅವನು ದೇವರಿರುವಂತಹ ದೇವಾಲಯದಲ್ಲಿ ತನ್ನನ್ನು ತಾನು ಇಟ್ಟುಕೊಳ್ಳುತ್ತಾನೆ. ಅಂದರೆ ಇಡೀ ಲೋಕವು ಅವನಿಗೆ ಆರಾಧಿಸಬೇಕು, ಇಡೀ ಲೋಕವು ಅವನಿಗೆ ದೇವರೆಂದು ನಂಬಬೇಕು. ದೇವರ ದೇವಾಲಯದಿಂದ ಹೋಗಿ ಅವನು ದೇವಾಲಯದಲ್ಲಿ ಕೂತು ತನ್ನನ್ನು ತಾನು ದೇವರೆಂದು ಹೆಚ್ಚಿಸಿಕೊಂಡು ಹೇಳಿಕೊಂಡು ಉನ್ನತೋನ್ನತನ ದೇವರಕ್ಕಿಂತ ಹೆಚ್ಚಿನವನಾಗಿದ್ದನೆಂಬುದಾಗಿ ಇಡೀ ಲೋಕಕ್ಕೆ ಅವನು ತೋರಿಸಿಕೊಳ್ಳುತ್ತಾನೆ. ಇವನ ಕುರಿತಾಗಿ ಪೌಲನು ಎಚ್ಚರಿಸುತ್ತಾನೆ ನಮಗೆ, ನೀವು ಯಾವುದೇ ರೀತಿಯಾಗಿ ನೀವು ಮೋಸ ಹೋಗಬೇಡ್ರಿ. ಇಂಥ ಒಂದು ಮನುಷ್ಯನು ಬರುತ್ತಾನೆ, ಅವನು ಬರುವುದಕ್ಕೆ ಇನ್ನೂ ಸಮಯವಿದೆ. ಇನ್ನೂ ಅವನು ಯಾಕೆ ಬಯಲಿಗೆ ಬರುತ್ತಾ ಇಲ್ಲ, ಇನ್ನೂ ಯಾಕೆ ಬಂದಿಲ್ಲ ಎಂಬುದಾಗಿ ನೋಡಿದರೆ ಇಲ್ಲಿ ವಾಕ್ಯದಲ್ಲಿ ಈಗಾಗಲೇ ನಾವು ಓದಿಕೊಂಡಿದ್ದೇವೆ. ಸರಿಯಾದ ಸಮಯ ಬರುವವರೆಗೆ ಅಧರ್ಮವನ್ನು ತಡೆ ಹಿಡಿಯುತ್ತಿರುವ ದೈವಿಕ ಶಕ್ತಿ ಆಗಿದೆ. ಅವನು ತಡೆ ಹಿಡಿತಿರುವಂಥ ಒಂದು ದೈವಿಕ ಶಕ್ತಿ ಆಗಿದೆ. ಅದು ಶಕ್ತಿಯ ಒಂದು ಸಮಯ ಮುಗಿದ ತಕ್ಷಣ ಈ ಒಂದು ಆಂಟಿಕ್ರೈಸ್ಟ್ನ ಉದಯವಾಗುತ್ತದೆ. ಅವನು ಬಂದು ಈ ರೀತಿಯಾಗಿ ಮಾಡುತ್ತಾನೆ ಎಂಬುದಾಗಿ ಪೌಲನು ಕೂಡ ನಮ್ಮನ್ನು ಎಚ್ಚರಿಸ್ತಾನೆ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಮೂಲಕವಾಗಿ. 5ನೇದಾಗಿ ಯೋಹಾನನ ದರ್ಶನ. ಇವಾಗ ಯೋಹಾನನು ಆಂಟಿಕ್ರೈಸ್ಟ್ನ ನಿಮಿತ್ತ ಆಗಿ ಪ್ರಕಟಣೆಯ ಪುಸ್ತಕದಲ್ಲಿ ಯಾವ ರೀತಿಯಾದ ದರ್ಶನವನ್ನು ನೋಡಿರುತ್ತಾನೆ ಅದನ್ನು ನಾವು ತಿಳಿದುಕೊಳ್ಳೋಣ. ಪ್ರಕಟಣೆ ಪುಸ್ತಕದಲ್ಲಿ ಯೋಹಾನನು ತನ್ನ ಪ್ರವಾದನೆ ಬಹಳಷ್ಟು ಸ್ಪಷ್ಟವಾಗಿ ಅಂದರೆ ತನ್ನ ದರ್ಶನವನ್ನು ಹೇಳುತ್ತಾನೆ. ಪ್ರಕಟಣೆ 13:1-3ನೇ ವಚನ ತನಕ 10 ಕೊಂಬುಗಳು ಮತ್ತು 7 ತಲೆಗಳುಳ್ಳ ಮೃಗ ಘಟಸರ್ಪನು ಅಂದರೆ ಸೈತಾನ ಅದಕ್ಕೆ ತನ್ನ ಶಕ್ತಿ ಮತ್ತು ಅಧಿಕಾರವನ್ನು ಕೊಡುತ್ತಾನೆ. ಅಂದರೆ ಆಂಟಿಕ್ರೈಸ್ಟ್ ಉದಯವಾಗಿರುವಾಗ ಅವನಿಗೆ ಶಕ್ತಿ ಎಲ್ಲಿಂದ ಬರುತ್ತದೆ, ಯಾರು ಅವನಿಗೆ ಶಕ್ತಿ ಕೊಡ್ತಾನೆ? ಇಲ್ಲಿ ಯೋಹಾನನು ಅದನ್ನು ತಿಳಿಸ್ತಾನೆ ನಮಗೆ. ಇವನ ಇಡೀ ಲೋಕದ ಮೇಲೆ ಆಳ್ವಿಕೆ ನಡೆಸ್ತಾನೆ. ಇಡೀ ಲೋಕವಾದ ಅವನ ಅಧೀನದಲ್ಲಿರುತ್ತದೆ. ಶಾಂತಿ ದೂತನಾಗಿ ಇಡೀ ಲೋಕವನಿಗೆ ನಂಬುತ್ತದೆ.
ಲೋಕದಲ್ಲಿ ಎಲ್ಲ ಜನರನ್ನು ಆರಾಧಿಸ್ತಾರೆ. 3.5 ವರ್ಷಗಳು ಶಾಂತಿದಾಯಕನಾಗಿರ್ತಾನೆ, ಇನ್ನು 3 ವರ್ಷಗಳು ಮಹಾ ಸಂಕಟವನ್ನು ಕೊಡುತ್ತಾನೆ. ಇದೆಲ್ಲ ಅವನಿಗೆ ಶಕ್ತಿ ಎಲ್ಲಿಂದ ಬರುತ್ತದೆ? ಇಲ್ಲಿ ಯೋಹಾನನು ಬಹಳಷ್ಟು ಸ್ಪಷ್ಟವಾಗಿ 13ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದಲ್ಲಿ ಅವನು ಹೇಳುತ್ತಾನೆ, ಸೈತಾನನು ಅವನಿಗೆ ಈ ಒಂದು ಶಕ್ತಿಯನ್ನು ನೀಡುತ್ತಾನೆ ಎಂಬುದಾಗಿ. ಮತ್ತು ಅವನ ತಲೆಗಳಿಗೆ ಒಂದಕ್ಕೆ ಮರಣಾಂತಿಕ ಗಾಯವಾಗುತ್ತದೆ. ಯಾವುದೋ ಒಂದು ಗಳಿಗೆಯಲ್ಲಿ ಅವನ ತಲೆಗೆ ಒಂದು ಮರಣಾಂತಿಕವಾಗಿ ಗಾಯವಾಗುತ್ತದೆ. ಆ ಗಾಯವು ಅದ್ಭುತವಾಗಿ ವಾಸಿಯಾಗುತ್ತದೆ. ಈ ಒಂದು ಆಂಟಿಕ್ರೈಸ್ಟನಿಗೆ ಅಂಥ ಒಂದು ಗಾಯವಾಗಿ ಅದ್ಭುತವಾಗಿ ವಾಸಿ ಕೂಡ ಆಗುತ್ತದೆ. ಈ ವಾಸಿಯಾಗಿ ಅವನು ಈ ಒಂದು ಗಾಯವಾಗಿದೆ, ವಾಸಿಯಾಗಿದೆ ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ಶಿಲುಬೆ ಮೇಲೆ ಮರಣವನ್ನು ಹೊಂದಿ 3ನೇ ದಿವಸದಲ್ಲಿ ಪುನರುತ್ಥಾನವನ್ನು ಹೇಗೆ ಹೊಂದಿದನು, ಅವನು ತನ್ನ ಗಾಯವನ್ನು ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಹೋಲಿಸಿ ಅಂಥ ಒಂದು ಅದ್ಭುತವೂ ಕೂಡ ನಾನು ಮಾಡುತ್ತೇನೆ, ನನ್ನ ಹತ್ತಿರವೂ ಕೂಡ ನಾನೂ ಕೂಡ ಅಂಥ ಒಂದು ಕ್ರಿಸ್ತನಿಗೆ ಪುನರುತ್ಥಾನ ಆಗಿರುವಂಥದ್ದನ್ನು ನನಗೂ ಕೂಡ ಆಗಿದೆ ಎನ್ನುವಂಥ ವಿಷಯ ಇಡೀ ಲೋಕಕ್ಕೆ ಅವನು ಸಾರುತ್ತಾನೆ. ಈ ಒಂದೇ ಘಟನೆ ಇಡೀ ಜಗತ್ತು ಬೆರಗಾಗಿ ಅವನನ್ನು ಆರಾಧಿಸುತ್ತದೆ. ಆ ಮೃಗಕ್ಕೆ ಸಮಾನರು ಯಾರು ಎಂಬುದಾಗಿ ಎಲ್ಲ ಜನರು ಕೂಗಿ ಹೇಳುತ್ತಾರೆ. ಈ ಒಂದೇ ಘಟನೆ ಅವನು ತನ್ನನ್ನು ತಾನು ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಹೋಲಿಸಿಕೊಳ್ಳುತ್ತಾನೆ. ಎಲ್ಲ ಜನರು ಅದನ್ನು ನೋಡಿ ಅದ್ಭುತವಾಗಿ ಆಶ್ಚರ್ಯಪಟ್ಟು ಈತನೇ ದೇವರಾಗಿದ್ದಾನೆಂಬುದಾಗಿ ಜನರು ಅವನು ಆರಾಧಿಸುವುದಕ್ಕೆ ತೊಡಗುತ್ತಾರೆ. ಆದರೆ ಆ ಒಂದು ಘಟನೆ ಮತ್ತು ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಹೊಂದಿರುವಂಥ ವಿಷಯದಲ್ಲಿ ಯಾವುದೇ ರೀತಿಯಾದ ಹೋಲಿಕೆ ಇರುವುದಿಲ್ಲ. ಆದರೆ ಅವನು ಆ ರೀತಿಯಾಗಿ ಜನರಿಗೆ ನಂಬುವಂಥ, ಮೋಸಗೊಳಿಸುವಂಥ ಕಾರ್ಯವನ್ನು ಮಾಡುತ್ತಾನೆ. ಜನರು ನಂಬುತ್ತಾರೆ, ಮೋಸ ಹೋಗುತ್ತಾರೆ ಮತ್ತು ಅವನನ್ನು ಆರಾಧಿಸ್ತಾರೆ ಎಂಬುದಾಗಿ ಯೋಹಾನನು ಬಹಳಷ್ಟು ಸ್ಪಷ್ಟವಾಗಿ ಅವನ ಒಂದು ಪ್ರವಾದನೆ ಗ್ರಂಥದಲ್ಲಿ ದರ್ಶನವನ್ನು ನೋಡಿರುವಂಥದ್ದನ್ನು ಸ್ಪಷ್ಟವಾಗಿ ಅವನು ಬರೆದಿದೆ ಈ ಒಂದು ಆಂಟಿಕ್ರೈಸ್ಟ್ನ ಕುರಿತಾಗಿ. ಇವಾಗ 6ನೇ ವಿಷಯ, 6ನೇ ಅಂಶದಲ್ಲಿ ಈ ಒಂದು ಆಂಟಿಕ್ರೈಸ್ಟ್, ಸೈತಾನನು ಮತ್ತು ಸುಳ್ಳು ಪ್ರವಾದಿ ಬಹಳಷ್ಟು ಭಯಂಕರವಾಗಿರುವಂಥ ಒಂದು ಸುಳ್ಳು ಇಡೀ ಲೋಕಕ್ಕೆ ಅವರು ತೋರಿಸಿಕೊಡುತ್ತಾರೆ. ಯಾವ ಭಯಂಕರವಾಗಿರುವಂಥ ಸುಳ್ಳು ಯಾವುದು? ಅದೇ ಒಂದು 6ನೇ ವಿಷಯವಾಗಿದೆ, ಅಪವಿತ್ರ ತ್ರಾಯಕತ್ವ. ಇವಾಗ ನಾವು ತ್ರಾಯಕ ದೇವರಲ್ಲಿ ನಂಬಿಕೆ ಇಡುತ್ತೇವೆ. ತಂದೆ, ಮಗ, ಪರಿಶುದ್ಧಾತ್ಮ. ತಂದೆಯಾದ ದೇವರು, ಮಗ ಯೇಸು ಕ್ರಿಸ್ತನು ಮತ್ತು ಪರಿಶುದ್ಧಾತ್ಮ ದೇವರಲ್ಲಿ ನಾವು ನಂಬಿಕೆ ಇಡುತ್ತೇವೆ. 3 ವ್ಯಕ್ತಿಗಳು, ಒಬ್ಬನೇ ದೇವರು ಒಬ್ಬನೇ ಎಂಬುದಾಗಿ, 3 ದೇವರುಗಳೆಂಬುದಾಗಿ ಹೇಳುವುದಿಲ್ಲ. ಇದನ್ನು ಅವನು ಕಡೇ ದಿವಸಗಳಲ್ಲಿ ಏನು ಮಾಡುತ್ತಾನೆ? ಈ ಒಂದು ನಮ್ಮ ಪವಿತ್ರವಾಗಿರುವಂಥ ತ್ರಾಯಕತ್ವವನ್ನು ಅವನು ತಮಗೆ ಹೋಲಿಸಿಕೊಳ್ಳುತ್ತಾನೆ. ಇವಾಗ ತಮಗೆ ಹೇಗೆ ಹೋಲಿಸಿಕೊಳ್ಳುತ್ತಾನೆ? ನಮ್ಮ ಪವಿತ್ರವಾದ ತ್ರಾಯಕತ್ವ ತಂದೆ, ಮಗ, ಪರಿಶುದ್ಧಾತ್ಮ. ಅಪವಿತ್ರವಾದ ತ್ರಾಯಕತ್ವ ಅವನು ತನ್ನನ್ನು ತಾನೇ ಹೇಗೆ ಹೋಲಿಸಿಕೊಳ್ಳುತ್ತಾನೆ ನೋಡ್ರಿ. ಮೊದಲು ಸೈತಾನ ವಿರೋಧಿ ಶಕ್ತಿ ಮತ್ತು ಅಧಿಕಾರ ನೀಡುತ್ತಾನೆ, ಸೈತಾನನ ಮೊದಲನೇ. 2ನೇದಾಗಿ ಕ್ರಿಸ್ತ ವಿರೋಧಿ ಅಂದರೆ ಆಂಟಿಕ್ರೈಸ್ಟ್, ಜಗತ್ತು ಇವನನ್ನು ದೇವರೆಂದು ಆರಾಧಿಸುತ್ತದೆ. ಮತ್ತು 3ನೇದಾಗಿ ಸುಳ್ಳು ಪ್ರವಾದಿ, ಆಕಾಶದಿಂದ ಬೆಂಕಿಯನ್ನು ತರುತ್ತಾನೆ ಮತ್ತು ಎಲ್ಲ ಆರಾಧನೆಯನ್ನು ಕ್ರಿಸ್ತ ವಿರೋಧಿಯ ಕಡೆಗೆ ತಿರುಗಿಸಿಕೊಳ್ಳುತ್ತಾನೆ. ಅವನು ಮಾಡುತ್ತಿರುವಂಥ ಅನೇಕ ಸೂಚಕ ಕಾರ್ಯಗಳಿಂದ ಎಲ್ಲ ಜನರನ್ನು ಕ್ರಿಸ್ತ ವಿರೋಧಿಯ ಕಡೆಗೆ ಅವನು ತಿರುಗಿಸಿಕೊಳ್ಳುತ್ತಾನೆ. ಇವಾಗ ಸೈತಾನನು, ಕ್ರಿಸ್ತ ವಿರೋಧಿಯು, ಸುಳ್ಳು ಪ್ರವಾದಿ, ಈ ಮೂಗರು ಅಪವಿತ್ರ ತ್ರಾಯಕತ್ವ ಎಂದು ಕಡೆಯ ದಿವಸದಲ್ಲಿ ಅವನು ತಮ್ಮನ್ನು ತಾವು ತ್ರಾಯಕ ದೇವರನ್ನು ಹೋಲಿಸಿಕೊಳ್ಳುವಂಥದ್ದನ್ನು ಕೂಡ ನಾವು ಕಡೆ ದಿವಸಗಳಲ್ಲಿ ನೋಡುತ್ತೇವೆ ಪ್ರಿಯರೇ. ಅವನು ಇಂಥ ಒಂದು ಪ್ರಯತ್ನ ಮಾಡುತ್ತಾನೆ ಎಂಬುದಾಗಿ ಒಂದು ಪ್ರಕಟಣೆ 13ನೇ ಅಧ್ಯಾಯ 11ನೇ ವಚನದಿಂದ 15ನೇ ವಚನದಲ್ಲಿ ನೋಡುತ್ತೇವೆ. ಈ ರೀತಿಯಾದ ಒಂದು ತ್ರಾಯಕತ್ವಕ್ಕೆ, ನಮ್ಮ ತ್ರಾಯಕ ದೇವರಿಗೆ ಅವನು ದೋಷಿಸಿ ಸಮಾನನು, ನಾವು ಕೂಡ ತ್ರಾಯಕರಾಗಿದ್ದೆ ಎಂಬುದಾಗಿ ಇಡೀ ಲೋಕಕ್ಕೆ ಅವನು ಸಾರುವಂಥ ಒಬ್ಬ ಸುಳ್ಳು ವ್ಯಕ್ತಿ ಆಗಿರುತ್ತಾನೆ ಸೈತಾನ, ಕ್ರಿಸ್ತ ವಿರೋಧಿ, ಸುಳ್ಳು ಪ್ರವಾದಿ. 7ನೇ ವಿಷಯ ಅಂದರೆ 7ನೇ ಅಂಶದಲ್ಲಿ ಗಂಭೀರ ಎಚ್ಚರಿಕೆಯನ್ನು ನೋಡುತ್ತೇವೆ. ಇದೆಲ್ಲ ಕೇಳಿದ ಮೇಲೆ ಗಂಭೀರವಾಗಿ ನಾವು ಎಚ್ಚರಿಕೆ ಇರುವಂಥದ್ದು, ಇದು ಎಲ್ಲ ಆರಿಸಲ್ಪಟ್ಟಿರುವಂಥ ಯೇಸು ಕ್ರಿಸ್ತನನ್ನು ನಂಬಿರುವಂಥ, ನಂಬಿಕೆಯಲ್ಲಿರುವಂಥ ದೇವ ಮಕ್ಕಳ ಕಾರ್ಯವಾಗಿದೆ, ಕರ್ತವ್ಯವಾಗಿದೆ. ಇದು ಆಗಾಗಲೇ ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 24ನೇ ವಚನದಲ್ಲಿ ಅವನು ಹಾಗೇ ಹೇಳಿದ್ದಾನೆ, ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು ಎಂಬುದಾಗಿ. ಅಂದರೆ ಸುಳ್ಳು ಕ್ರೈಸ್ತರು ಎದ್ದು ಈ ರೀತಿಯಾದ ಸುಳ್ಳು ಸೂಚಕ ಕಾರ್ಯಗಳನ್ನು ಮಾಡುತ್ತಾರೆ, ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಆರಿಸಲ್ಪಟ್ಟಿರುವಂಥವರು ಯೇಸು ಕ್ರಿಸ್ತನಲ್ಲಿ ದೃಢವಾಗಿ ನಂಬಿಕೆಯಲ್ಲಿದ್ದು ಎಚ್ಚರವಾಗಿದ್ದೇವೆ ಎಂಬುದಾಗಿ ಹೇಳುವಂಥವರನ್ನು ಕೂಡ ಮೋಸಗೊಳಿಸುವಂಥ ಅಂಥ ಒಂದು ದೊಡ್ಡದಾದ ವಂಚನೆ ಅವರು ಮಾಡುತ್ತಾರೆ. ಮತ್ತು
ಕೆಲವರು ಮೋಸ ಹೋಗುತ್ತಾರೆ ಎಂಬುದಾಗಿ ಕೂಡ ಆತನು ಹೇಳುತ್ತಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನಲ್ಲಿ ದೃಢವಾಗಿ ನಂಬಿಕೆಯಲ್ಲಿರುವಂಥವರೆಲ್ಲರೂ ಈ ಒಂದು ಕ್ರಿಸ್ತ ವಿರೋಧಿಯ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಬಹಳಷ್ಟು ಗಂಭೀರವಾಗಿ ಎಚ್ಚರಿಕೆಯಿಂದಿರಬೇಕು. ಈ ಕ್ರಿಸ್ತ ವಿರೋಧಿ ಆಂಟಿಕ್ರೈಸ್ಟ್ ಪ್ರಾರಂಭದಲ್ಲಿ ರಾಕ್ಷಸನಂತೆ ಅವನು ಕಾಣುವುದಿಲ್ಲ. ಅವನು ಬಹಳಷ್ಟು ಒಳ್ಳೆಯವನಾಗಿ, ಬಹಳಷ್ಟು ಆಕರ್ಷಕನಾಗಿ, ಅವನಿಗೆ ನೋಡಿದರೆ ಎಷ್ಟು ದೈವ ಪುರುಷನಿವನು, ಎಷ್ಟು ಒಳ್ಳೆಯವನಾಗಿದ್ದಾನೆ, ಶಾಂತಿ ದೂತನಾಗಿ ಕಾಣಿಸ್ತಾನೆ, ಎಷ್ಟು ಬುದ್ಧಿವಂತನಾಗಿದ್ದಾನೆ. ಇವನಿಗೆ ನೋಡಿದರೆ ಯಾವುದೇ ರೀತಿಯಾದ ಇವನು ಕೆಟ್ಟವನು, ಸೈತಾನನಿಂದ ನೇಮಿಸಲ್ಪಟ್ಟಿರುವಂಥವನೆಂಬುದಾಗಿ ಅನಿಸುವುದಿಲ್ಲ. ಆದರೆ ನಿಜವಾದ ಯೇಸು ಕ್ರಿಸ್ತನ ಆಳವಾದ ಮತ್ತು ವೈಯಕ್ತಿಕ ಜ್ಞಾನ ಮಾತ್ರ ವಿಶ್ವಾಸಿಗಳನ್ನು, ದೇವರ ಮಕ್ಕಳನ್ನು ಈ ಒಂದು ಭಾರವಾಗಿ ವಂಚನೆಯಿಂದ ರಕ್ಷಿಸುವುದಕ್ಕೆ ಸಾಧ್ಯ. ಯಾರು ಯೇಸು ಕ್ರಿಸ್ತನ ಈ ಒಂದು ವಾಕ್ಯಗಳನ್ನು ಆಳವಾಗಿ ತಿಳಿದುಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಇರ್ತಿರ್ತಾರೋ ಒಂದು ಕಾಲದಲ್ಲಿ, ಅವರು ಮಾತ್ರ ಅವನ ಒಂದು ವಂಚನೆಯಲ್ಲಿ ಬೀಳುವುದಿಲ್ಲ, ಅವನ ವಂಚನೆಗಳಲ್ಲಿ ಮೋಸ ಹೋಗುವುದಿಲ್ಲ, ಅವನು ಮಾಡುತ್ತಿರುವಂತಹ ಎಂಥದೇ ಸೂಚಕ ಕಾರ್ಯಗಳನ್ನಾಗಲಿ ಅವನನ್ನು ನಂಬುವುದಿಲ್ಲ. ಕೊನೆಯದಾಗಿರುವಂಥ ಅಂಶ ಭಯವನ್ನು ಮೀರುವ ಭರವಸೆ. ಈ ಕ್ರಿಸ್ತ ವಿರೋಧಿ ಉದಯ ಎಷ್ಟೇ ಭಯಾನಕವಾಗಿರಲಿ, ಎಷ್ಟೇ ಭಯಂಕರ ಭಯಪಡಿಸುವಂಥದ್ದಾಗಿರಲಿ, ಆದರೆ ನಮ್ಮ ಸತ್ಯವೇದವು, ದೇವರ ವಾಕ್ಯವು ನಮ್ಮನ್ನು ಎಂದಿಗೂ ಭರವಸೆ ಇಲ್ಲದೆ ಬಿಡುವುದಿಲ್ಲ. ನಮಗೆ ದೇವರ ವಾಕ್ಯವು ಭರವಸೆ ಕೊಡುತ್ತದೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ಯೇಸು ಕ್ರಿಸ್ತನು ಸೈತಾನನ ಶಕ್ತಿಯು ಶಿಲುಬೆ ಮೇಲೆ ಮುರಿದಿದ್ದಾನೆಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ಅದೇ ರೀತಿಯಾಗಿ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ಆತನು ತನ್ನ ಒಂದು ಶ್ವಾಸದಿಂದಲೇ ಈ ಒಂದು ಕ್ರಿಸ್ತ ವಿರೋಧಿ ಆಂಟಿಕ್ರೈಸ್ಟನ್ನು ಕೆಲಸ ಮುಗಿಸಿಬಿಡುತ್ತಾನೆಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ ಪ್ರಿಯರೇ. ಮತ್ತು ಪ್ರಕಟಣೆ 19ನೇ ಅಧ್ಯಾಯ 20ನೇ ವಚನದಲ್ಲಿ ಆಂಟಿಕ್ರೈಸ್ಟ್ ಮತ್ತು ಸುಳ್ಳು ಪ್ರವಾದಿಯನ್ನು ಶಾಶ್ವತವಾಗಿ ಬೆಂಕಿಯಲ್ಲಿ ಹಾಕಲ್ಪಡುತ್ತದೆ ಕೊನೆಯದಾಗಿ ಎಂಬುದಾಗಿ ಕೂಡ ಯೇಸು ಕ್ರಿಸ್ತನು ನಮಗೆ ಖಚಿತಪಡಿಸಿದ್ದಾನೆ ಆತನ ವಾಕ್ಯಗಳಿಂದ. ಇವಾಗ ಒಂದು ಏಕೈಕ ರಕ್ಷಣೆಯ ಮಾರ್ಗವು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆತನು ನಮಗೆ ಕೊಟ್ಟಿರುವಂತಹ ವಾಕ್ಯಗಳನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಆಳವಾಗಿ ನಾವು ನಂಬಿ ಅದರ ಮೇಲೆ ದೃಢವಾಗಿ ನಿಲ್ಲುವಂಥದ್ದು. ಎಷ್ಟು ನಾವು ಯೇಸು ಕ್ರಿಸ್ತನನ್ನು ಮತ್ತು ಈ ಒಂದು ವಿಷಯಗಳನ್ನು, ವಾಕ್ಯಗಳನ್ನು ತಿಳಿದುಕೊಳ್ಳುತ್ತೇವೋ ಅಷ್ಟು ನಾವು ಆತನನ್ನು ಹಿಂಬಾಲಿಸ್ತೇವೆ. ಎಷ್ಟು ನಾವು ಆತನನ್ನು ಹಿಂಬಾಲಿಸ್ತೇವೆ ಅಷ್ಟು ನಮಗೆ ಯಾವುದೇ ಸುಳ್ಳು ಪ್ರವಾದಿಗಳು ಎಷ್ಟೇ ಒಂದು ಸೂಚಕ ಕಾರ್ಯಗಳನ್ನು ಮಾಡಲಿ, ಈ ಕ್ರಿಸ್ತ ವಿರೋಧಿ ಕೊನೆ ಕಾಲ ಕಡೆ ದಿನಗಳೇ ಆಗಿರಲಿ, ಅವನು ಈಗಲೇ ಬಂದರೂ ಕೂಡ ಅವನನ್ನು ನಾವು ಯಾವುದೇ ರೀತಿಯಾಗಿ ನಂಬುವುದಿಲ್ಲ. ಅವನು ಎಷ್ಟೇ ವಂಚನೆಗಳನ್ನು ಮಾಡಲಿ, ಎಷ್ಟೇ ನಮ್ಮನ್ನು ಮೋಸಗೊಳಿಸಲಿ, ಯಾವುದೇ ರೀತಿಯಾದ ನಾವು ಅವನಿಗೆ ನಂಬುವುದಕ್ಕೆ ಸಾಧ್ಯವಿಲ್ಲ. ಯಾವಾಗ ನಾವು ಆತನ ವಾಕ್ಯಗಳಲ್ಲಿ ಸಂಪೂರ್ಣವಾಗಿ ಆಳವಾಗಿ ಮುಳುಗಿ ಹೋಗುತ್ತೇವೋ. ಆಂಟಿಕ್ರೈಸ್ಟ್ನ ವಿಷಯದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವಂಥ ಎಲ್ಲ ವಿಷಯಗಳು ತಿಳಿದುಕೊಂಡಿದ್ದೇವೆ. ಇದು ಅನೇಕ ಆಳವಾಗಿ ಇನ್ನೂ ಸಂಪೂರ್ಣವಾದ ಒಂದು ದೊಡ್ಡ ಅಧ್ಯಯನವಿದೆ. ಆದರೆ ಎಲ್ಲ ಪ್ರೀತಿಯ ದೇವ ಮಕ್ಕಳಿಗೆ ಅರ್ಥವಾಗಬೇಕು ಆತನ ವಿಷಯದಲ್ಲಿ ಯಾವ ಪ್ರವಾದನೆಗಳಿವೆ, ಹೇಗಿರುತ್ತದೆ ಎಂಬುದಾಗಿ ಒಂದು ಸಂಕ್ಷಿಪ್ತವಾಗಿ ಮಾಡಿರುವಂಥ ಇದು ವಿಡಿಯೋ ಆಗಿದೆ. ನೋಡಿರುವಂಥವರು ತಿಳಿದುಕೊಳ್ಳಿರಿ, ತಿಳಿದೇ ಇರುವಂಥ ಪಕ್ಷದಲ್ಲಿ ಇನ್ನೊಂದು ಸಾರಿ ನೋಡಿರಿ. ಈ ಒಂದು ಜ್ಞಾನದಲ್ಲಿ ಬೆಳೀರಿ ಮತ್ತು ಎಚ್ಚರವಾಗಿರಿ ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕೊನೆಯದಾಗಿ ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೆ, ದೇವ ಮಕ್ಕಳಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ, ಇಂಥ ಒಂದು ವಿಡಿಯೋಗಳನ್ನು ಮಾಡುವುದಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ, ಬೆಂಬಲವು ನಮಗೆ ಬೇಕು, ನಮ್ಮ ಸೇವೆಗೆ ಬೇಕು. ಅದಕ್ಕೋಸ್ಕರ ಇಂಥ ಒಂದು ವಿಡಿಯೋಗಳನ್ನು ನೀವು ಇನ್ನೊಬ್ಬರಿಗೆ ಕಳಿಸುವುದರ ಮೂಲಕವಾಗಿ, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕವಾಗಿ ಮತ್ತು ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರ ವಾಕ್ಯದ ಆಳವಾದ ಒಂದು ಅರ್ಥವನ್ನು ಇಂಥ ಒಂದು ಸಮಯಗಳ ವಿಡಿಯೋಗಳನ್ನು ಮಾಡುವುದಕ್ಕೋಸ್ಕರ ನಿಮ್ಮ ಬೆಂಬಲ, ಪ್ರೋತ್ಸಾಹ ಬೇಕು. ಅದನ್ನು ನೀವು ದಯವಿಟ್ಟು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಎಂಬುದಾಗಿರುತ್ತದೆ, ಅದರಲ್ಲಿ ನೋಡಿರಿ. ನಿಮ್ಮ ಸ್ವಲ್ಪ ಸಹಾಯ ಬಹಳಷ್ಟು ದೊಡ್ಡದಾಗಿರುವಂತಹ ಸಹಾಯವಾಗಿರುತ್ತದೆ. ನಿಮಗೆ ಇಷ್ಟವಾದರೆ ಈ ಸೇವೆ, ಈ ವಾಕ್ಯ ನಿಮಗೆ ಇಷ್ಟವಾದರೆ ಮಾತ್ರ ಮುಂದೆ ಬಂದು ನಿಮ್ಮ ಸಹಾಯ ಮಾಡುವುದರ ಮೂಲಕವಾಗಿ ಸೇವೆಗೆ ಪ್ರೋತ್ಸಾಹಿಸಿರಿ, ಬೆಂಬಲಿಸಿರಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಮತ್ತು ಮುಂದಿನ ಒಂದು ಎಪಿಸೋಡ್ ವಿಡಿಯೋ ಬಹಳಷ್ಟು ಮುಖ್ಯಕರವಾಗಿರುತ್ತದೆ. ಅದನ್ನು ನೀವು ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಿಕೊಳ್ಳಲೇಬಾರದು. ಆ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ದೇವರು ನಿಮ್ಮ ಜೊತೆ ಇರಲಿ, ನಿಮ್ಮನ್ನು ನಡೆಸಲಿ, ನಿಮ್ಮನ್ನು ಆಶೀರ್ವಾದಿಸಲಿ. ಪ್ರೈಸ್ ದಿ ಲಾರ್ಡ್. ಆಮೆನ್.